ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿರುವಂಥ ಮಾದ್ಲಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಮಾದ್ಲಿ ಅಂತೂ ಪರಂಪರೆಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಹಿರಿಯರು ಎಲ್ಲರೂ. ಸೊ ಈ ಮಾದ್ಲಿಯನ್ನು ಗೋಧಿಯಿಂದ ಮಾಡ್ತಾರೆ, ಸೊ ಗೋಧಿ ಹಿಟ್ಟಿನಿಂದ ಕೂಡ ಮಾಡ್ತಾರೆ. ಇವತ್ತು ನಾನು ನಿಮಗೆ ಇಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಕೆಲವು ಟಿಪ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಆ ಟಿಪ್ಸನ್ನು ಫಾಲೋ ಮಾಡಿ ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ದಾರಲ್ಲ ಅದೇ ರೀತಿಯಾಗಿ ಅದೇ ಟೇಸ್ಟಿಯಾಗಿ ಮಾದ್ಲಿಯನ್ನು ನಾವು ಮನೆಯಲ್ಲೇ ಮಾಡಬಹುದು. ನಾನಿಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ ನಾನು ಎಲ್ಲವನ್ನು ಒಂದೇ ಕಪ್ ಅಳತೆಯಿಂದ ತಗೋತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಕಡಲೆ ಹಸಿ ಹಿಟ್ಟು ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ಹಸಿ ಹಿಟ್ಟನ್ನು ನಾನಿಲ್ಲಿ ತಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ 1-2 ನಿಮಿಷ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಹುರ್ಕೋಬೇಕು. ಫ್ರೆಂಡ್ಸ್, ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಜಾಸ್ತಿ ಎಲ್ಲ ಮಾಡ್ತಿದ್ರು. ಸೊ 1 kg 2 kg ಮಾಡೋರಾದರೆ 1 kg ಗೋಧಿ ಹಿಟ್ಟಿಗೆ 1/4 kg ಆಗೋಷ್ಟು ಕಡಲೆಬೇಳೆ, 1/4 kg ಆಗೋಷ್ಟು ಅಕ್ಕಿಯನ್ನು ಚೆನ್ನಾಗಿ ಹುರಿದ್ಬಿಟ್ಟು ಗಿರ್ನಿಯಲ್ಲಿ ಬೀಸ್ಕೊಂಡು ಬರಬೇಕು. ನಾವು ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾಡೋದಾದರೆ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಅದೇ ಬಾಣಲಿಗೆ 1/2 ಕಪ್ ಆಗುವಷ್ಟು ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ನಾವು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಫ್ರೆಂಡ್ಸ್. ನಂತರ ನಾನಿಲ್ಲಿ ಅದೇ ಬಾಣಲಿಗೆ 1/2 ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನು ಸೇರಿಸ್ತಾ ಇದ್ದೀನಿ. ಕೆಲವರು ಇದಕ್ಕೆ ಪುಟಾಣಿ ಕೂಡ ಅಂತಾರೆ. ಇದು ಜಾಸ್ತಿ ಹಾಕೋಕೆ ಹೋಗಬೇಡಿ, ಸ್ವಲ್ಪ ಕಮ್ಮಿನೇ ಹಾಕಿ. ನೀವು ಬೇಕಂದರೆ 1 ಮುಷ್ಟಿ ಕೂಡ ಹಾಕೋಬೋದು, ಇಲ್ಲಾಂದರೆ ಇದು ತುಂಬಾ ಕಚ ಕಚ ಅಂತೆ ತಿನ್ನುವಾಗ ಬಾಯಲ್ಲಿ. ನಂತರ ನಾನಿಲ್ಲಿ ಕೆಲವು ಗೋಡಂಬಿ ಮತ್ತು ಬಾದಾಮಿಯನ್ನು ಸೇರಿಸ್ತಾ ಇದ್ದೀನಿ. ದ್ರಾಕ್ಷಿಯನ್ನು ನಾನಿಲ್ಲಿ ಹುರಿತಾ ಇಲ್ಲ, ದ್ರಾಕ್ಷಿಯನ್ನೇ ಡೈರೆಕ್ಟ್ಲಿ ಸೇರಿಸ್ತಾ ಇದ್ದೀನಿ. 1 ಚಮಚದಷ್ಟು ಬಿಳಿ ಎಳ್ಳನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಬಿಳಿ ಎಳ್ಳು ಸೇರಿಸ್ಕೊಂಡು ಬಿಸಿ ಮಾಡಿಕೊಂಡು ತಗೊಳ್ಳಿ. ಈಗ ಇಲ್ಲಿ ಚೆನ್ನಾಗಿ ಹಿಟ್ಟು ತಣ್ಣಗಾಗಿದೆ, ಅದಕ್ಕೆ ಇಲ್ಲಿ ಚಿಟಿಕೆ ಆಗೋಷ್ಟು ಉಪ್ಪನ್ನು ಬೇಕಂದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇಲ್ಲ, ಯಾಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಮೊದಲಿನ ಜನ ಎಲ್ಲ ಜಾಸ್ತಿ ಮಾಡ್ತಿದ್ರು, ಅವರು 1 kg ಗಟ್ಟಲೆ ಮನೆಯಲ್ಲಿ ಹಿಟ್ಟನ್ನು ಯೂಸ್ ಮಾಡ್ತಿರ್ಲಿಲ್ಲ. ಅವರು ಗಿರ್ನಿಯಲ್ಲಿ ಹಿಟ್ಟನ್ನು ಬೀಸ್ಕೊಂಡು ಬಂದು ಮಾಡ್ತಿದ್ರು ಫ್ರೆಂಡ್ಸ್. ಈಗ ನಾನು 1/4 kg ಆಗೋಷ್ಟು ಮಾತ್ರ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಮನೆಯಲ್ಲಿರುವಂಥ ಹಿಟ್ಟನ್ನು ತೊಗೊಂಡ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು 4 ಉಳ್ಳೆಯನ್ನು ಮಾಡಿಕೊಂಡು ಈ ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಅದೇ ರೀತಿಯಾಗಿ ದಪ್ಪವಾಗಿ ನಾವಿಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ನಿಮ್ಗೇನಾದರೂ ಕಡಲೆ ಹಿಟ್ಟಿಂದು ಮಾದ್ಲಿ ಮಾಡಬೇಕಂದ್ರೆ, ಸೊ ಕಡಲೆಬೇಳೆ ಮಾದ್ಲಿ ಮಾಡಬೇಕಂದ್ರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಆ ವಿಡಿಯೋನ ಕೂಡ ಒಂದ್ಸತಿ ನೋಡಿ ಫ್ರೆಂಡ್ಸ್. ಹಾಗೆ ಅದು ಕೂಡ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ, ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ನಾನು 4 ಚಪಾತಿಯನ್ನು ಒಂದು ಸತಿನೇ ಲಟ್ಟಿಸ್ಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ. ಹಾಗೆ ಒಂದು ಸತಿನೇ ನಾನು ಎಲ್ಲವನ್ನು ಬೇಯಿಸ್ಬಿಟ್ಟು ಸೈಡ್ಗೆ ಇಡ್ತಾ ಇದ್ದೀನಿ. ಈ ಟಿಪ್ಸು ತುಂಬ ಇಂಪಾರ್ಟೆಂಟು, ಯಾಕಂದರೆ ನಾವು ಒಂದೊಂದೇ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ತುಂಬ ಆಗುತ್ತೆ. ಅದ್ರಗೋಸ್ಕರ ನಾನಿಲ್ಲಿ 4 ಅನ್ನು ಒಂದೇ ಸತಿ ಲಟ್ಟಿಸ್ಬಿಟ್ಟು 4 ಅನ್ನು ಒಂದೇ ಸತಿ ಇಲ್ಲಿ ಚಪಾತಿಯನ್ನು ಬೇಯಿಸ್ಕೊಂಡು ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಹಾಟ್ ಬಾಕ್ಸ್ ಇಲ್ಲಪ್ಪ ಅಂದರೆ ಒಂದು ಕಾಟನ್ ಬಟ್ಟೆ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಕಾಟನ್ ಬಟ್ಟೆನ ಇಟ್ಬಿಟ್ಟು ಮುಚ್ಚಿ ಇಡಿ, ತುಂಬ ಬಿಸಿ ಬಿಸಿಯಾಗಿ ಇರುತ್ತೆ. ಈಗ ನಾವು ಬಿಸಿ ಬಿಸಿಯಾಗಿರುವಂಥ ಚಪಾತಿಯನ್ನು ಈ ರೀತಿ ಮುರ್ಕೋಬೇಕು. ನಾನಿಲ್ಲಿ 2 ಚಪಾತಿಯನ್ನು ಮುರ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಬಿಸಿ ಬಿಸಿ ಇರುವಾಗಲೇ ನಾವು ರುಬ್ಕೋಬೇಕು, ಇದು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಬಿಸಿ ಬಿಸಿ ಇರುವಾಗಲೇ ರುಬ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಮಾದ್ಲಿ ಇಲ್ಲಿ ರೆಡಿ ಆಗುತ್ತೆ. ನಾನು ಎಲ್ಲವನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಮಿಕ್ಕಿದ್ದನ್ನು ಮತ್ತೆ ಹಾಟ್ ಬಾಕ್ಸಿಗೆ ಸೇರಿಸಿದ್ದೀನಿ. ಇದನ್ನು ಕೆಲವರು ಜರಡಿಯನ್ನಾಗಿ ಮಾಡ್ತಾರೆ. ಸೊ ನಾನು ಇಲ್ಲಿ ಜರಡಿ ಮಾಡ್ಕೋತಾ ಇಲ್ಲ, ಯಾಕಂದರೆ ಮಿಕ್ಸಿ ಜಾರಲ್ಲಿ ತುಂಬ ನುಣ್ಣಗೆ ಇಲ್ಲಿ ನಾನು ಪೌಡರನ್ನಾಗಿ ಮಾಡ್ಕೊಂಡಿದ್ದೀನಿ. ಅದ್ರಗೋಸ್ಕರ ಜರಡಿ ಮಾಡ್ಕೋತಾ ಇಲ್ಲ, ನೀವು ಬೇಕಂದರೆ ಜರಡಿ ಮಾಡ್ಕೋಬಹುದು. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಅದನ್ನು ಕೂಡ ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ 1-2 ಸುತ್ತು ಸುತ್ತಿಸ್ಕೋಬೇಕು. ಸ್ವಲ್ಪನೇ ಚಪಾತಿ ಹಿಟ್ಟಿನ ಮಿಶ್ರಣಕ್ಕೆ ಬೆಲ್ಲವನ್ನು ಸೇರಿಸ್ಬಿಟ್ಟು 1-2 ಸುತ್ತನ್ನು ಇದನ್ನು ಸುತ್ತಿಸಿ ಇದರೊಳಗೆ ನಾನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಬೆಲ್ಲ ಜಾಸ್ತಿ ತಿನ್ನೋರಿದ್ರೆ ನೀವು ಇನ್ನೊಂದು 1/2 ಕಪ್ಪು ಅಥವಾ 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೋಬಹುದು. ಇದನ್ನು ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಕೈಲಿಂದನೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲವೆಲ್ಲ ಕಡೆಗೂ ಅಂಟಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಕೈಲಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಹುರಿದಿಟ್ಟಿರುವಂಥ ಎಲ್ಲ ಪದಾರ್ಥವನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಹುರ್ಗಡ್ಲೆ ಇಷ್ಟ ಇಲ್ಲ ಇದರಲ್ಲಿ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು, ಬೇಕಪ್ಪ ಅಂದರೆ ಸ್ವಲ್ಪ ಕೂಡ ಸೇರಿಸ್ಕೋಬೋದು. ನಂತರ ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ.
ಇದಕ್ಕೆ ಸೋಂಪು ಇಂಪಾರ್ಟೆಂಟು. ನಾನಿಲ್ಲಿ 3 ಚಮಚದಷ್ಟು ಸೋಂಪನ್ನು ಸೇರಿಸ್ತಾ ಇದ್ದೀನಿ. 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ, ಸೋಂಪು, ಕೊಬ್ಬರಿ ತುರಿ ಇವು 3 ಮಾತ್ರ ತುಂಬ ಇಂಪಾರ್ಟೆಂಟು. ಇವು 3 ಹಾಕೋದ್ರಿಂದನೇ ಮಾದಲಿದು ಟೇಸ್ಟು ಡಬಲ್ ಆಗುತ್ತೆ. ಈ 3 ಮಾತ್ರ ನೀವು ಕಂಪಲ್ಸರಿಯಾಗಿ ಮಾದಲಿಯಲ್ಲಿ ಸೇರಿಸಲೇಬೇಕು. ಈ ರೀತಿ ಮುಷ್ಟಿ ಮಾಡಿದರೆ ಉಂಡೆ ರೀತಿಯಲ್ಲಿ ಇದು ಆಗಬೇಕು, ಅಂದರೆ ನಮ್ದು ಇಲ್ಲಿ ಮಾದಲಿ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಫ್ರೆಂಡ್ಸ್, ನಾನಿಲ್ಲಿ ಚೆನ್ನಾಗಿ ಕಾಣಲಿ ಡೆಕೋರೇಷನ್ಗೋಸ್ಕರ ಡ್ರೈ ಫ್ರೂಟ್ಸು ಮತ್ತು ಬಿಳಿ ಎಳ್ಳು, ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಉಪ್ಪನ್ನು ಯಾಕೆ ಇಲ್ಲಿ ಸೇರಿಸಿಲ್ಲ ಅಂದರೆ ಶನಿವಾರಕ್ಕೊಮ್ಮೆ ನಾನಿಲ್ಲಿ ಉಪ್ಪನ್ನು ತಿನ್ನೋದಿಲ್ಲ, ಅದ್ರಗೋಸ್ಕರ ಇದು ಸ್ವೀಟ್ ಅಲ್ಲ, ಶನಿವಾರ ತಿನ್ಬೋದು ಉಪ್ಪು ಹಾಕಲಿಲ್ಲ ಅನ್ನೋ ಕಾರಣಕ್ಕೆ ಅಂತ ಉಪ್ಪನ್ನು ಇಲ್ಲಿ ಸೇರಿಸಿಲ್ಲ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.